2028ರವರೆಗೆ ಸಿಎಂ ಸಿದ್ದರಾಮಯ್ಯನೇ ಸಿಎಂ. ಜಮೀರ್ ಅಹಮದ್ ಖಾನ್ ಭರ್ಜರಿ ಬ್ಯಾಟಿಂಗ್. ಎಸ್, ಮುಂದಿನ ದಿನಗಳಲ್ಲಿ ಸಂಪುಟ ಪುನರ್ರಚನೆ ನಡೆಯಲಿದೆ. ಸಚಿವ ಸ್ಥಾನಕ್ಕೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ತನ್ವೀರ್ ಸೇಠ್, ಯುಟಿ ಖಾದರ್, ಎನ್ ಎ ಹ್ಯಾರಿಸ್ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರಿಗೂ ಸಚಿವರಾಗಬೇಕೆಂಬುದು ಆಸೆ ಇದೆ. ನನಗೆ ಹೈಕಮಾಂಡ್ ಯಾವುದೇ ಹುದ್ದೆ ಕೊಡಲಿ, ನಾನು ಪಕ್ಷದ ಜವಾಬ್ದಾರಿ ಕೊಟ್ಟ ಮಾತಿನಂತೆ ನಡೆದುಕೊಳ್ತೇನೆ ಎಂದು ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ 2028ರವರೆಗೆ ಭದ್ರವಾಗಿ ಇರಲಿದೆ. ಬಿಜೆಪಿ ನಾಯಕರು ಸರ್ಕಾರ ಪತನ ಆಗಲಿದೆ ಎಂದು ಹೇಳ್ತಾ ಇರುವುದರಲ್ಲಿ ಸತ್ಯಾಂಶ ಇಲ್ಲ. ಬಿಜೆಪಿಯವರು ಹಗಲುಗನಸು ಕಾಣ್ತಾ ಇದ್ದಾರಷ್ಟೇ ಎಂದು ತೀವ್ರ ತಿರುಗೇಟನ್ನ ನೀಡಿದ್ದಾರೆ. ಇನ್ನು 2028ರವರೆಗೂ ಸಿಎಂ ಸಿದ್ದರಾಮಯ್ಯನೇ ಸಿಎಂ ಆಗಿರ್ತಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದು, ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ ಇರುವ ಕಾರಣಕ್ಕಾಗಿ ಶಾಸಕರು ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ ಇದೆ, ಹೀಗಾಗಿ ಶಾಸಕರಿಗೆ ಮಂತ್ರಿ ಆಗಬೇಕೆಂಬುದು ಆಸೆ ಇದೆ. ಎಲ್ಲರಿಗೂ ಒಂದೇ ಅವಕಾಶ ಸಿಗಬೇಕು ಅಂತ ಇದೆ. ನಾನು ಮೊದಲ ಬಾರಿ MLA ಆಗಿದ್ದಾಗ ಆಗಲೇ ನಾನು ಕೂಡ ಸಚಿವನಾಗಿದ್ದೆ. ಮೊದಲ ಬಾರಿ ಶಾಸಕರಾಗುವವರು ಸಚಿವ ಆಗಬಾರದು ಅಂತೇನಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದ ನಾಯಕತ್ವ ಬದಲಾವಣೆ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರೇ ಇರ್ತಾರೆ. 2028ರವರೆಗೂ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ನಾವೆಲ್ಲರೂ ಹೈಕಮಾಂಡ್ ಮಾತು ಕೇಳೋರು. ಶೀಘ್ರದಲ್ಲೇ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕುದುರೆ ವ್ಯಾಪಾರಕ್ಕೆ ತಿರುಗೇಟು ಕೊಟ್ಟಿದ್ದ ಅವರು DK ಶಿವಕುಮಾರ್ ಅವರು ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಜಮೀರ್ ಆರಶು ಕುದುರೆ ವ್ಯಾಪಾರ ಅಂದಿದ್ದಾರೆ. DK ಜೊತೆ 70 ಶಾಸಕರ ಸಂಖ್ಯೆ ಹೇಗಾಯಿತು ಎಂದು ಕೇಳಿದ್ದಾರೆ. ಕುದುರೆ ವ್ಯಾಪಾರ ಯಾರು ಮಾಡ್ತಿದ್ದಾರೋ 2008ರಲ್ಲಿ ಬಿಜೆಪಿ ಬಹುಮತ ಇರಲಿಲ್ಲ. ಅಂದು ಅವರು ಆಪರೇಷನ್ ಕಮಲ ಮಾಡಿಯೇ ಅಧಿಕಾರಕ್ಕೆ ಬಂದಿದ್ದರು ಎಂದು ತೀವ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು CM DK ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹ ಮಾಡಿದ್ದಾರೆ ಎಂಬ ಮಾಹಿತಿ ಇದ್ದರೆ ನನಗೆ ತಿಳಿಸಿ, ನಾನು ಈ ಬಗ್ಗೆ ಶಾಸಕರ ಮೇಲೆ ಕೇಳ್ತೇನೆ. ಮುಖ್ಯಮಂತ್ರಿ ಆಗೋಕೆ ಹೋಗಿದ್ದು ಅಂದಿದ್ದಾರೆ. ಆದರೆ ಇನ್ನು 140 ಜನರು DK ಶಿವಕುಮಾರ್ ಜೊತೆಗೂ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಹಾಗೂ ಹೈಕಮಾಂಡ್ ಜೊತೆಗೂ ಇದ್ದಾರೆ ಎಂದು ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷವಾಗಿದೆ. AICC ಅಧ್ಯಕ್ಷರನ್ನು DK ಭೇಟಿ ಮಾಡಿರಲಿಲ್ಲ. ವಿಶೇಷ ಏನಿಲ್ಲ. ನಾನು ಭೇಟಿ ಮಾಡುತ್ತೇನೆ, ನಮ್ಮನ್ನ ಬಿಟ್ಟು ಇನ್ಯಾರು ಭೇಟಿ ಮಾಡೋಕೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ವಿಚಾರದಲ್ಲಿ CM DK ಶಿವಕುಮಾರ್ ಎಲ್ಲಿ ಹೇಳಿದ್ದಾರೆ? ಈ ರೀತಿ ಎಲ್ಲಿಯೂ ಕೂಡ ಒಪ್ಪಂದ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯನವರು 2028ರವರೆಗೆ ಸಿಎಂ ಆಗಿಯೇ ಇರ್ತಾರೆ. ಅವರೇ ನಮ್ಮ ನಾಯಕರು ಎಂದು ಸ್ವತಃ CM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ರು. ಇನ್ನು ಶಿವಕುಮಾರ್ ಅವರಿಗೆ ಸಿಎಂ ಆಗಬೇಕೆಂದು ಆಸೆ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, 2028ರವರೆಗೆ ಸಿದ್ದರಾಮಯ್ಯ ಇರ್ತಾರೆ. ಆ ನಂತರ CM DK ಶಿವಕುಮಾರ್ ಸಿಎಂ ಆಗ್ತಾರೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹೈಕಮಾಂಡ್ ಹಾಕಿದ ಗೆರೆ ನಾವು ದಾಟುವುದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಒಟ್ಟಾರೆ ಸಿದ್ದು 2028ರವರೆಗೆ ಸಿಎಂ ಅಂತ ಜಮೀರ್ ಕ್ಲಿಯರ್ ಮಾಡಿದ್ದಾರೆ. ರೀಶಫಲ್ ಮಾತು ಓಡ್ತಿಲ್ಲ, ಸಿಎಂ ಬದಲಾವಣೆಯೂ ಕೂಡ ಇಲ್ಲ. ಇದು ಬಿಜೆಪಿಯ ಹಗಲುಗನಸು ಎಂದು ಜಮೀರ್ ಅಹಮದ್ ಸ್ಟ್ರೇಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.